ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಹುಂಚ ಊರಿನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ ಊರಲ್ಲಿ ಏನೆಲ್ಲ ವಿಶೇಷತೆ ಇದೆ ಅಂತ ಕೇಳ್ತೀರಾ? ನೋಡಿ, ಪ್ರಾಚೀನ ಪದ್ಮಾವತಿ ಅಮ್ಮನ ದೇವಾಲಯ ಇದೆ, ಜೈನ ಧರ್ಮದ ಜಿನ ಮಂದಿರ ಇದೆ. ಎರಡೂ ಅಟ್ಯಾಚ್ಡ್ ಆಗಿದೆ, ತುಂಬಾ ಪ್ರಶಾಂತವಾಗಿದೆ ಫ್ರೆಂಡ್ಸ್. ಹಾಗಾಗಿ ನಾವು ಕೂಡ ಅಲ್ಲಿ ಹೋಗ್ತಾ ಇದ್ದೀವಿ. ಶಿವಮೊಗ್ಗ ಸೈಡ್ ಟ್ರಿಪ್ ಹೋದಾಗ ಖಂಡಿತ ಈ ದೇವಾಲಯಕ್ಕೆ ವಿಸಿಟ್ ಮಾಡೋದನ್ನ ಮಿಸ್ ಮಾಡ್ಕೊಳ್ಬೇಡಿ. ಜೈನ ಸಮುದಾಯದ ಪ್ರಮುಖವಾದಂಥ ಮಠ ಹುಂಚದಲ್ಲಿದೆ. ಆ ಮಠಕ್ಕೆ ಅಟ್ಯಾಚ್ಡ್ ಪದ್ಮಾವತಿ ಅಮ್ಮನ ದೇವಾಲಯ ಇದೆ. ತುಂಬಾ ಪ್ರಾಚೀನವಾದಂಥ ಒಂದು ದೇವಾಲಯ, ತುಂಬಾ ಪ್ರಶಾಂತವಾಗಿ ಪೀಸ್ಫುಲ್ ಆಗಿರೋಂಥ ಒಂದು ಅಟ್ಮಾಸ್ಫಿಯರ್. ನೋಡಿ, ಎಷ್ಟು ಕೂಲ್ ಆ್ಯಂಡ್ ಕಾಮ್ ಆಗಿದೆ. ಎಂಟ್ರಿ ಕೊಡ್ತಾ ಇದ್ರೇ ತುಂಬಾ ಮನಸ್ಸಿಗೆ ಶಾಂತಿ ಅನಿಸುತ್ತೆ. ನೋಡಿ, ಜಿನ ಧರ್ಮದ ಪ್ರತೀಕ ಕಾಣಿಸ್ತಾ ಇದೆ. ನೋಡಿ, ಲೆಫ್ಟ್ ಸೈಡಿಂದ ತೋರಿಸ್ತಾ ಹೋಗ್ತೀನಿ. ಇದು ಆಫೀಸ್ ಮ್ಯಾನೇಜ್ಮೆಂಟ್. ಎಷ್ಟು ಅಚ್ಚುಕಟ್ಟು, ಎಷ್ಟು ಪೀಸ್ಫುಲ್ ಆಗಿದೆ, ತುಂಬಾ ನೀಟ್ನೆಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಪೂಜಾ ವಿಧಾನಗಳೇ ಡಿಫ್ರೆಂಟ್ ಆಗಿದೆ. ಎಲ್ಲರನ್ನು ತುಂಬ ತಾಳ್ಮೆಯಿಂದ ಆಧಾರದಿಂದ ವಿಚಾರಿಸ್ಕೊಳ್ತಾರೆ. ಈ ಥರದ ಒಂದು ದೇವಾಲಯ ನಾವು ಖಂಡಿತ ಹತ್ರದಲ್ಲಿ ಎಲ್ಲೂ ನೋಡಿಲ್ಲ. ಶಿವಮೊಗ್ಗ ಸೈಡ್ ಟ್ರಿಪ್ ಹೋದರೆ ಖಂಡಿತ ಈ ದೇವಾಲಯನ ಮಿಸ್ ಮಾಡ್ಕೊಳ್ಬೇಡಿ. ನೀವು ಕೂಡ ಒಮ್ಮೆ ವಿಸಿಟ್ ಮಾಡಿ. ನಿಜವಾಗ್ಲೂ ತುಂಬಾ ಶಾಂತಿ ಅನಿಸುತ್ತೆ. ನಿಮಗೆ ಹೋಗಿದ್ದಕ್ಕೂ ಕೂಡ ತುಂಬಾ ಸ್ಯಾಟಿಸ್ಫೈಡ್ ಫೀಲ್ ಆಗುತ್ತೆ. ನೋಡಿ, ಇದು ಆಫೀಸ್ ಮ್ಯಾನೇಜ್ಮೆಂಟ್. ಏನಾದರೂ ಪೂಜೆ ಎಲ್ಲ ಮಾಡಿಸೋದಿದ್ರೆ ಆ ಕಡೆ ಎಲ್ಲ ವಿಚಾರಿಸ್ಬೋದು. ಹಾಗೆ ಲೆಫ್ಟ್ ಸೈಡ್ ಹೋಗ್ತಾ ಒಂದು ದೇವಾಲಯ ಇದೆ. ಆವರಣನ ಫುಲ್ಲು ತೋರಿಸ್ಬಿಟ್ಟು ನಾನು ಒಳಗಡೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಜಾತ್ರೆ ಉತ್ಸವ ಎಲ್ಲ ನಡೆಯುತ್ತಂತೆ. ನೋಡಿ, ಹಿಂಭಾಗದಲ್ಲಿ ಹೋಗ್ತಾ ಇದ್ದೀವಿ. ಹಾಗೆ ಒಂದು ಒಳ್ಳೆ ಕೆತ್ತನೆಗಳೆಲ್ಲ ಇದೆ. ಹಾಗೆ ಒಂದು ದೇವಾಲಯ ಇದೆ, ಅದನ್ನು ಕೂಡ ತೋರಿಸ್ತೀನಿ. ಆವರಣ ತುಂಬಾ ವಿಶಾಲವಾಗಿದೆ, ತುಂಬಾ ಚೆನ್ನಾಗಿದೆ. ಇಲ್ಲಿನ ವಿಶೇಷತೆಗಳು ಅಂತ ಹೇಳೋದಾದರೆ, ಎಂದಿಗೂ ಒಣಗದ ಕೆರೆ ಇದೆಯಂತೆ. ಹಾಗೆ ಎಂದಿಗೂ ಭತ್ತದ ಮರಗಳು ವರ್ಷ ಪೂರ್ತಿ ಹಸಿರಾಗಿರುತ್ತವಂತೆ ಇಲ್ಲಿನ ವಿಶೇಷತೆ ಅಂತ ಹೇಳಿದ್ರೆ. ಹಾಗೆ ನೋಡಿ, ದೇವಸ್ಥಾನನ ನೋಡ್ಕೊಂಡು ಬಿಡಿ. ಎಲ್ಲ ಕಲ್ಲಿನ ಕಟ್ಟಡ, ತುಂಬಾ ನೀಟಾಗಿ ಅಚ್ಚುಕಟ್ಟಾಗಿದೆ. ಇಲ್ಲಿ ಜಾತ್ರೆ ಎಲ್ಲ ನಡೆಯುತ್ತಂತೆ. ನನಗೆ ಗೊತ್ತಿರಲಿಲ್ಲ. ಬೆಂಗಳೂರಿಂದ ಕೂಡ ಚಿಕ್ಕಬಳ್ಳಾಪುರದಿಂದ ಡೈರೆಕ್ಟ್ ಬಸ್ಗಳಿದೆ. ಆ ಬಸ್ಗಳೆಲ್ಲ ನೋಡಿ ತುಂಬಾ ಆಶ್ಚರ್ಯ ಆಯಿತು. ಎಲ್ಲೆಲ್ಲಿಂದನೋ ಟೂರಿಸ್ಟ್ ಬಸ್ಗಳೆಲ್ಲ ಬಂದು ನಿಂತಿದ್ವು. ನಾವೇ ಇಷ್ಟು ಹತ್ರ ಇದ್ದು ನಮಗೇನೆ ಗೊತ್ತಿಲ್ವಲ್ಲ ಅಂತ ಅನ್ನಿಸ್ತು. ನೋಡಿ, ಇಲ್ಲಿ ನಾಗರ ಕಲ್ಲುಗಳೆಲ್ಲ ಪ್ರತಿಷ್ಠಾಪನೆ ಆಗಿದೆ. ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಇದೆ ಹಿಂಭಾಗ. ನೋಡಿ, ಮೇಲೆ ತುಳಸಿಯ ಗಿಡ ಹುಟ್ಟಿದೆ, ಅದು ಎಷ್ಟು ಹಸಿರಾಗಿ ನಳನಳಿಸ್ತಾ ಇದೆ. ಭಾರತದಾದ್ಯಂತ ಎಲ್ಲೆಲ್ಲಿ ಇದ್ದಾರೆ ಜೈನ ಧರ್ಮದ ಜನಗಳು, ಹಾಗೆ ವಿದೇಶಗಳಿಂದ ಕೂಡ ಇಲ್ಲಿ ಬಂದು ವಿಸಿಟ್ ಮಾಡ್ತಾರಂತೆ. ಒಂದು ಪ್ರದಕ್ಷಿಣೆ ಬಂದಿದ್ದಾಯಿತು. ನಾನು ಯಾವ ದೇವಸ್ಥಾನಕ್ಕೆ ಕರ್ಕೊಂಡೋದ್ರೂ ಪ್ರದಕ್ಷಿಣೆ ಸಮೇತ ತೋರಿಸಿದ್ದೀನಿ. ಆವರಣ ಕೂಡ ಹೇಗಿರುತ್ತೆ ಅಂತ ನೋಡ್ಕೊಳ್ಬೋದು. ಈಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ, ಎಷ್ಟು ಪ್ರಶಾಂತವಾಗಿದೆ ಜನ ಮಂದಿರ. ಇಲ್ಲಿನ ಸಂಪ್ರದಾಯ ಇರ್ಬೋದು, ವಿಧಿವಿಧಾನಗಳು, ಹೇಗೆ ಪೂಜೆ ಮಾಡಬೇಕು ಅದೆಲ್ಲ ನಮಗೆ ಖಂಡಿತ ಗೊತ್ತಿಲ್ಲ. ದೇವಾಲಯನ ನೀಟಾಗಿ ತೋರಿಸ್ತೀನಿ. ಗೊತ್ತಿಲ್ಲದೆ ಇರೋದ್ರ ಬಗ್ಗೆ ಹೆಚ್ಚಾಗಿ ಹೇಳೋಕ್ಕೆ ಆಗಲ್ಲ ಅಲ್ವಾ, ಹೇಳೋದು ತಪ್ಪಾಗುತ್ತೆ ಕೂಡ. ನೋಡಿ, ನೋಡಿದ್ರಲ್ಲ ಫ್ರೆಂಡ್ಸ್, ಪ್ರತಿ ದ್ವಾರದಲ್ಲೂ ಬೆಳ್ಳಿಯ ಕಟ್ಟು. ಹಾಗೆ ಪದ್ಮಾವತಿ ಅಮ್ಮನ ದೇವಾಲಯದಂತೂ ಎಲ್ಲ ಚಿನ್ನದ ಲೇಪನದ ಕಟ್ಟುಗಳಿದೆ. ನೋಡಿ, ಜಿನ ಮಂದಿರ ನೋಡ್ಕೊಂಡಿದ್ದಾಯ್ತು. ಈಗ ಪದ್ಮಾವತಿ ಅಮ್ಮನ ಆಲಯ ನೋಡಿ, ಎಂಟ್ರೆನ್ಸಿಂದನೇ ಎಷ್ಟು ಅದ್ಭುತ ಅನಿಸುತ್ತೆ. ತುಂಬಾ ಪೀಸ್ಫುಲ್ಲಾಗಿ ಪ್ರಶಾಂತವಾಗಿದೆ. ಹಾಗೆ ಅಮ್ಮನ ಅಲಂಕಾರ ನೋಡಬೇಕು. ತಿರುಪತಿ ಅಮ್ಮನಿಗೆ ಕಾಂಪಿಟೇಷನ್ ಕೊಡೋ ಥರ ಇದೆ ನಿಜವಾಗ್ಲೂ. ಚಿನ್ನದ ಸೀರೆ ಇರ್ಬೋದು, ಬೆಳ್ಳಿಯ ಕಟ್ಟುಗಳು, ಪೂಜೆ ಮಾಡೋ ರೀತಿ ಅದ್ಭುತ ಅನ್ನಿಸ್ತು ನಿಜವಾಗ್ಲೂ. ಫೋಟೋ ಎಲ್ಲ ತೆಗಿಲಿಕ್ಕೆ ಅವಕಾಶ ಇಲ್ಲ ಅಂತೆ. ಆದರೆ ನಮಗೆ ಪೂಜಾರನ್ನ ಕೇಳಿದಾಗ ಅವರು ಪ್ರೀತಿಯಿಂದ ನನಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿ, ಜೊತೆಗೆ ಫೋಟೋ ತೊಗೊಳ್ಳಿಕ್ಕೆಲ್ಲ ಅವಕಾಶ ಕೊಟ್ಟರು. ಭಾಳ ಸಂತೋಷ ಆಯಿತು. ನಾವು ಬೆಂಗಳೂರಿಂದ ಬಂದಿದ್ದೀವಿ, ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ದಕ್ಕೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರು. ಒಂದು ಸ್ಕ್ಯಾನರ್ ಕೂಡ ಹಾಕಿದ್ರು. ಆ ಸ್ಕ್ಯಾನರಲ್ಲಿ ಸ್ಕ್ಯಾನ್ ಮಾಡಿದ್ರೆ ಇಲ್ಲಿ ದೇವಾಲಯದ ವಿಶೇಷತೆಗಳ ಬಗ್ಗೆ ಎಲ್ಲ ನಾವು ತಿಳ್ಕೊಬೋದಾಗಿದೆ. ನೋಡಿ, ಈ ರೀತಿಯಾಗಿದೆ ಪದ್ಮಾವತಿ ಅಮ್ಮನ ದೇವಾಲಯ. ನೋಡಿ, ಕಣ್ ತುಂಬ್ಕೊಂಡ್ಬಿಡಿ.
ಅಮ್ಮ ನಡೆಸ್ತಾ ಇದ್ದಾರೆ ಅಲಂಕಾರದಿಂದ. ಈಗ ಆಚೆ ಬಂದ್ವಿ. ಒಳಗೋಗಿ ಆಚೆ ಬರೋ ಅಷ್ಟರಲ್ಲಿ 6:30 6:45 ಆಗಿತ್ತು. ನೋಡಿ, ಸಂಜೆ ಆಗಿದ್ದರಿಂದ ತುಂಬಾ ಪ್ರಶಾಂತವಾಗಿತ್ತು. ಆಕಾಶದ ನೀಲಿ ಬಣ್ಣ ಎಲ್ಲ ತೋರಿಸ್ತೀನಿ. ಎಷ್ಟು ಅದ್ಭುತವಾಗಿತ್ತು. ಆ ಜಾಗಕ್ಕೆ ವಿಸಿಟ್ ಮಾಡಿದ ಮಹಿಮೆನೇ ಏನೋ ಗೊತ್ತಿಲ್ಲ, ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇತ್ತು. ನೋಡಿ, ದೇವಾಲಯದ ಹಿಂಭಾಗದಿಂದ ಹೋದರೆ ನೋಡಿ ಅಶ್ವಶಾಲೆ ಇದೆ, ಹಾಗೆ ಗಜಶಾಲೆ ಇದೆ. ಮೊದಲಿಗೆ ಆನೆನ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಹಿಂಭಾಗದಲ್ಲಿ ನೋಡಿ ತೋಟ ಕೂಡ ಅಷ್ಟೇ ಚೆಂದ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಗುರುಕುಲ ಕೂಡ ಇದೆ. ಮಕ್ಕಳನ್ನೆಲ್ಲ ನೋಡಿ ಭಾಳ ಸಂತೋಷ ಆಯಿತು. ಅವರನ್ನು ಕೂಡ ತೋರಿಸ್ತೀನಿ ನಾನು. ಮಾವುತ ಕೂಡ ಪ್ರೀತಿಯಿಂದ ಮಾತಾಡ್ಸಿದ್ರು. ಆನೆಗೆಲ್ಲ ಅವ್ರ ಭಾಷೆಯಲ್ಲಿ ಏನೋ ಹೇಳಿ ಎಲ್ಲ ನಮಗೆ ಆಶೀರ್ವಾದ ಎಲ್ಲ ಮಾಡಿಸಿದ್ರು. ಬಹಳ ಖುಷಿ ಆಯಿತು. ನೋಡಿ, ಗಜರಾಜ ನಿಂತಿದ್ದಾರೆ, ಹುಲ್ಲು ತಿಂತಾ ಇದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಭಾಳ ಖುಷಿ ಆಯಿತು. ಆಶೀರ್ವಾದ ಎಲ್ಲ ಪಡ್ಕೊಂಡ್ವಿ. ಹಾಗೆ ಅಶ್ವಶಾಲೆಗೆ ಹೋಗ್ತಾ ಇದ್ದೀವಿ. ನೋಡಿ, ಕುದುರೆಗಳು ಹಾಗೆ ಗೋಶಾಲೆನೂ ಕೂಡ ಮೇಂಟೈನ್ ಮಾಡಿದ್ದಾರೆ. ನೋಡಿ, ಕುದುರೆಗಳನ್ನ ತೋರಿಸ್ತೀನಿ. ನೋಡಿ, ತುಂಬ ಕುದುರೆಗಳಿದೆ. ಹಸುಗಳು ಹಾಗೆ ಕರುಗಳೆಲ್ಲ ತುಂಬಾ ಇತ್ತು. ಎಷ್ಟೊತ್ತಿಗೆ ಹೋದ್ರೂ ಕೂಡ ಊಟ ವ್ಯವಸ್ಥೆ ಇದೆಯಂತೆ. ಯಾರೇ ಹೋದ್ರೂ ಅಲ್ಲಿಂದ ಹಸಿದುಕೊಂಡು ಬರೋ ಹಾಗಿಲ್ಲ. ಅನ್ನಪ್ರಸಾದ ನಡೀತಾ ಇರುತ್ತೆ. ಟ್ರೈನರ್ಗಳು ಕುದುರೆಗಳನ್ನೆಲ್ಲ ನೀಟಾಗಿ ಮೇಂಟೈನ್ ಮಾಡ್ತಾಯಿದ್ರು. ನೋಡಿದ್ರಲ್ಲ, ನಾವು ಕೂಡ ಕುದುರೆಗಳು ಹಾಗೆ ಕುದುರೆಯ ಮರಿಗಳಿತ್ತು ಚಿಕ್ಕದು, ಅದನ್ನೆಲ್ಲ ನೋಡಿ ತುಂಬಾ ಎಂಜಾಯ್ ಮಾಡಿದ್ವಿ. ಎಲ್ಲ ನೋಡಿಕೊಂಡು ನೋಡಿ ಸಂಜೆ ಆಗ್ತಾ ಇದೆ, ಹೊರಗಡೆ ಹೊರಟ್ವಿ. ಹಾಗೆ ಕೆಳಗೆ ಇಳಿದು ಬರ್ತಾ ಕೆಳಗಡೆ ಫ್ಲೋರಲ್ಲಿ ಅನ್ನ ಸಂತರ್ಪಣೆ ನಡೀತಾ ಇತ್ತು. ಕೊನೆಗೆ ನಾವು ಒಂದು ಟಾಟಾ ಹೇಳಿ ಹೊರಟ್ವಿ. ನೋಡಿ, ಇಲ್ಲಿ ಪ್ರಸಾದ ಶಾಲೆಗೆ ಹೋಗ್ತಾ ಇದ್ದೀವಿ ಈಗ. ನೋಡಿ ಎಷ್ಟು ಚೆನ್ನಾಗಿದೆ ಸಂಜೆಯ ವ್ಯೂ. 6:30 6:45 ಆಗಿತ್ತು. ಆಕಾಶದ ನೀಲಿ ಬಣ್ಣ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇತ್ತು ಅಂತ ತೋರಿಸ್ತೀನಿ. ನೋಡಿ, ಮೊದಲಿಗೆ ಸ್ವಲ್ಪ ಪ್ರಸಾದ ಸೇವನೆ ಮಾಡೋಣ ಅಂತ ಬಂದ್ವಿ. ನೋಡಿ, ಎಷ್ಟು ವೆರೈಟಿ ಪ್ರಸಾದಗಳಿರುತ್ತೆ. ಗುರುಕುಲದ ಮಕ್ಕಳು ಕೂಡ ಅಲ್ಲಲ್ಲೇ ಓಡಾಡ್ತಾ ಇದ್ರು. ಮತ್ತು ಏನೇನೆಲ್ಲ ಪೂಜೆ ಮಾಡಿಸ್ಬೇಕು ಅಥವಾ ಮಾಡಿಸೋರು ಇಂಟ್ರೆಸ್ಟ್ ಇರೋರಿಗೆ ಅಲ್ಲಿ ಒಂದು ಚಾರ್ಟ್ ಹಾಕಿದ್ದಾರೆ, ನೋಡ್ಬೋದಾಗಿದೆ. ನೋಡಿ, ಸಂಜೆಯ ಕತ್ತಲಲ್ಲಿ ದೇವಾಲಯ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಲ್ವಾ. ನಿಜವಾಗ್ಲೂ ಒಂದು ಸೂಪರ್ ಎಕ್ಸ್ಪೀರಿಯೆನ್ಸು. ಸಖತ್ತು ಮನಸ್ಸು ತುಂಬಿ ಬರೋಷ್ಟು ಸ್ಯಾಟಿಸ್ಫೈಡ್ ಆಯಿತು ನಿಜವಾಗ್ಲೂ. ನೀವು ಕೂಡ ಆ ಕಡೆ ಹೋದರೆ ಖಂಡಿತ ಒಮ್ಮೆ ಭೇಟಿ ಕೊಡಿ ಫ್ರೆಂಡ್ಸ್. ನಾನು ನೋಡಿದ ಅನುಭವ ವ್ಯೂ ಹೀಗಿತ್ತು. ನೋಡಿ, ಹಾಗೆ ಒಂದು ಬಾವಿ ಕೂಡ ಇದೆ. ಅದಕ್ಕೆ ಸೇಫ್ಟಿಯಾಗಿ ಮೆಸ್ಸೆಲ್ಲ ಮಾಡಿಸಿದ್ದಾರೆ. ಹೊರಗಡೆಯಿಂದ ವ್ಯೂ. ಜನ ಮಂದಿರ ಕಂಗೊಳಿಸ್ತಾ ಇದೆ. ಲೈಟ್ ಹಾಕಿದ್ದಾರೆ. ಆಕಾಶ ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ. ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸು ರಿಲೇಟಿವ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ದೇವಾಲಯ ಆಚೆಯಿಂದ ಎಷ್ಟು ಚೆಂದ ಕಾಣಿಸ್ತಾ ಇದೆ, ಕಣ್ತುಂಬ್ಕೊಂಡ್ಬಿಡಿ. ಧನ್ಯವಾದಗಳು ಫ್ರೆಂಡ್ಸ್.